ನಿನ್ನೆ ಮಳೆರಾಯನ ಆರ್ಭಟಕ್ಕೆ ಬೆಂಗಳೂರಿನ ಜನ ಅಕ್ಷರಶಃ ಬೆಚ್ಚಿ ಬಿದ್ದಂತಾಗಿದೆ. ಸತತ 4-5 ಗಂಟೆಗಳ ಕಾಲ ಧಾರಾಕಾರವಾಗಿ ಒಂದೇ ಸಮನೆ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಮಳೆ ಸುರಿದಿದೆ. ಮಳೆಯಿಂದ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ತುಂಬಾ ಜನ ನಿನ್ನೆ ರಾತ್ರಿ ಪರದಾಡಿದ್ದಾರೆ. ನಿದ್ದೆ ಮಾಡೋಕ್ಕಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತಗ್ಗು ಪ್ರದೇಶದ ಕಥೆಯಂತೂ ಹೇಳತೀರದಾಗ್ಬಿಟ್ಟಿತ್ತು. ರಣಭೀಕರ ಮಳೆಗೆ ಕುಸಿದು ಬಿದ್ದ ಬೃಹತ್ ಕಾಂಪೌಂಡ್ ಗೋಡೆ ಕುಸಿತದಿಂದಾಗಿ 20ಕ್ಕೂ ಹೆಚ್ಚು ಬೈಕ್ ಜಖಂಗೊಂಡಿವೆ. ಕಾಂಪೌಂಡ್ ಕುಸಿದು ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ಬೆನ್ನಿಪೇಟೆ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ. ಇದು ಸಿಸಿಟಿವಿ ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀರಿ. ಮಳೆಯ ತೀವ್ರತೆ ಕೂಡ ಸಾಕಷ್ಟಿದೆ. ಅಲ್ಲಿ ಕಾಂಪೌಂಡ್ ಕುಸಿದು ಬೀಳ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಪಾರ್ಟ್ಮೆಂಟ್ ಪಕ್ಕ ಇರೋ ಗೋಡೆ ಕುಸಿದು ಬೀಳ್ತಾ ಇದ್ದಂತೆ ನೀರು ಎಷ್ಟು ರಭಸವಾಗಿ ಬೀಳುತ್ತೆ ಅಂತ ಗಮನಿಸ್ತಾ ಇದ್ದೀರಿ. ಈ ಕಾಂಪೌಂಡ್ ಗೋಡೆ ಕುಸಿತದಿಂದ 20 ವಾಹನಗಳು ಜಖಂಗೊಂಡಿದ್ದಾವೆ. ಇನ್ನಷ್ಟು ಮಾಹಿತಿ ಲಭ್ಯವಾಗುತ್ತೆ. ಬೆಳಗಿನ ಸಂದರ್ಭದಲ್ಲಿ ಇನ್ನು ಏನೇನು ಹಾನಿಯಾಗಿದೆ, ಏನೇನು ನಷ್ಟ ಆಗಿದೆ, ಎಲ್ಲೆಲ್ಲಿ ನೀರು ಬ್ಲಾಕ್ ಆಗಿದೆ, ಯಾವ್ಯಾವ ಮನೆಗೆ ನೀರು ನುಗ್ಗಿದೆ, ಆ ನೀರನ್ನ ಹೊರತೆಗೆಯೋದು ಹೇಗೆ, ಸೊ ಇದೆಲ್ಲದರ ಬಗ್ಗೆ ಜನ ಚಿಂತೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿರೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಸುರಿದಂತ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಬೆನ್ನಿಪೇಟೆ ಬಳಿಯಲ್ಲಿ ಗೋಡೆ ಕುಸಿದಂತ ಪರಿಣಾಮ ಇಲ್ಲಿದ್ದಂತ ರಸ್ತೆ ಕಂಪ್ಲೀಟ್ ಆಗಿ ಜಖಂ ಆಗಿರುವಂತದ್ದು. ಮನೆ ಮುಂದೆ ನಿಲ್ಲಿಸಿದಂತ ಸುಮಾರು 20ಕ್ಕೂ ಹೆಚ್ಚು ಬೈಕ್ಗಳಿಗೆ ಗೋಡೆ ಬಿದ್ದಂತ ಪರಿಣಾಮ ಇಡೀ ರಸ್ತೆಗೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ. ಸರಿಸುಮಾರು 3-4 ಗಂಟೆ ಕಳೆದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ಗೋಡೆ ಬಿದ್ದಂತ ಗೋಡೆಯನ್ನು ತೆರವುಗೊಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಜೊತೆಗೆ ಗೋಡೆ ಬಿದ್ದಂತ ರಭಸಕ್ಕೆ ಎಲೆಕ್ಟ್ರಿಕ್ ಪೋಲ್ ಕೂಡ ಮನೆ ಮೇಲೆ ಕೂಡ ಬಿದ್ದಿರುವಂತ ವಿಜುವಲ್ ಅನ್ನ ನಾವು ನೋಡ್ತಾ ಇರಬಹುದು. ಮನೆ ಮೇಲ್ಗಡೆ ಇದ್ದಂತವ್ರು ಅಂದ್ರೆ ಮೊದಲನೇ ಫ್ಲೋರ್ 2ನೇ ಫ್ಲೋರ್ ನಲ್ಲಿ ಇದ್ದಂತ ಜನ ಹೊರಗಡೆ ಬರ್ಲಿಕ್ಕಾಗದೆ ಇಲ್ಲಿ ಒದ್ದಾಡ್ತಿರುವಂತ ಪರಿಸ್ಥಿತಿ ಜೊತೆಗಿದೆ. ಮತ್ತೊಂದ್ ಕಡೆ ಗೋಡೆ ಬಿದ್ದಂತ ಪರಿಣಾಮವಾಗಿ ಡ್ರೈನೇಜ್ ನೀರು ಕಂಪ್ಲೀಟ್ ಆಗಿ ರಸ್ತೆಗೆ ಬಂದಿರುವಂತದ್ದು. ಜನ ಮನೆಯಿಂದ ಹೊರಗೆ ಬರ್ಲಾಕಾಗದಂತೆ ಒದ್ದಾಡ್ತಿದ್ದಾರೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡ್ಸ ಹೋಗ್ತೀನಿ. ಅಮ್ಮ, ಹೇಗಾಯ್ತಮ್ಮ ಇನ್ಸಿಡೆಂಟ್ ಇದು? ನಾನು ಇರಲಿಲ್ಲ ಸರ್. ಅದು ಮಳೆ ಬಂದು ಅದೆಲ್ಲ ಇದು ಡ್ರೈನೇಜ್ದು ಸರ್. ಅದೆಲ್ಲ ಆ ಕಡೆ ಇದೆ ಡ್ರೈನೇಜ್ ಎಲ್ಲ, ಬಾತ್ರೂಮ್ದೆಲ್ಲ ಇದೆಲ್ಲ ಕೆಲಸ ಮಾಡೋರೆಲ್ಲ ಅಲ್ಲೇ ಬಂದು ಸ್ನಾನ ಮಾಡೋದು, ಟಾಯ್ಲೆಟ್ ಹೋಗೋದೆಲ್ಲ ಅದೆಲ್ಲ ಇಲ್ಲಿ ಬಂದಿದೆ ಸರ್. ಅದೆಲ್ಲ ಗೋಡೆ ಎಲ್ಲ ಇಕ್ಕಿ ಬಿದ್ದೋಗಿದೆ ಸರ್. ಎಷ್ಟೊತ್ತಿಗಾಯ್ತು ಸರ್ ಇನ್ಸಿಡೆಂಟ್? ಎಷ್ಟು ವೆಹಿಕಲ್ ಡ್ಯಾಮೇಜ್ ಆಗಿದೆ ಅಂತ? ಸರ್ 8 ಗಂಟೆಗೆ ಹಂಗಾಗಿದೆ. ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ಒಂದು 15 ನಿಮಿಷಕ್ಕೆಲ್ಲ ಆಗಿದೆ. ಸೊ ಅವರೆಲ್ಲ ಆ ಕಡೆ ಇರೋರು ಬಿಲ್ಡಿಂಗ್ಗೆ ಕೆಲಸ ಮಾಡೋರು ಅವ್ರದ್ದೆಲ್ಲ ಆ ಕಡೆ ಶೆಡ್ಸ್ ಇದೆ. ಆ ಶೆಡ್ಸ್ಗೆಲ್ಲ ಒಂದೇ ಚಾಂಬರ್ಲೇನ್, ಆ ನೀರೆಲ್ಲ ತುಂಬಿ ಸೊ ಆಮೇಲೆ ಮರಳು ಬೇರೆ ಇಷ್ಟು ಹೈಟು ಒಂದು 3 ಅಡಿ ಮರಳಿದೆ ಆ ಕಡೆ. ಸೊ ಗೋಡೆ ಅಷ್ಟು ಹೈಟು ಖಾಲಿ ಇಲ್ಲ ಆ ಕಡೆ. ಒಂದಕ್ಕೆ ಆಗಿದೆ. ಬೈ ಲಕ್ಕಿ ಚಾನ್ಸ್ ಏನಂದ್ರೆ ಆ ಪೋಲ್ ಕೆಳಗಡೆ ಬಿದ್ದಿಲ್ಲ. ಎಲೆಕ್ಟ್ರಿಕ್ ವೈರ್ ಯಾವುದು ಕಟ್ ಆಗಿಲ್ಲ. ಕಟ್ ಆಗಿದ್ರೆ ಫುಲ್ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿತ್ತು. ಎಲ್ಲ 20ಕ್ಕಿಂತ ಹೆಚ್ಚು ಬೈಕ್ಗಳ ಮೇಲೆ ಗೋಡೆ ಬಿದ್ದಿರುವಂತದ್ದು. ಸಂಬಂಧಪಟ್ಟವ್ರು ಯಾರು ಬಂದಿದ್ರು ಸರ್? BBMP ಅವರು ಇಲ್ಲಿ? BBMP ಅವರು ಯಾರು ಬಂದಿಲ್ಲ. ಸೊ ಲೋಕಲ್ ಸ್ಥಳೀಯರೇ ಅಲ್ಲಿ ಇಲ್ಲಿ ದೊಡ್ಡವರು ಬಂದಿದ್ರು. ಆಮೇಲೆ ಮೈನ್ ಮನೆ ಮುಂದೆ ಅವ್ರು ಯಾರು ಹೊರಗಡೆ ಬರಕ್ಕೂ ಇಲ್ಲ, ಗೇಟ್ ಓಪನ್ ಆಗಕ್ಕೂ ಆಗ್ತಿಲ್ಲ. ಇಷ್ಟು ಸ್ಥಳೀಯರು ಹೇಳ್ತೀವಿ ಅಂತ ಮತ್ತು ಗೋಡೆ ಬಿದ್ದಂತ ಪರಿಣಾಮ ಸುಮಾರು 10ಕ್ಕೂ ಹೆಚ್ಚು ವೆಹಿಕಲ್ಗಳು ಡ್ಯಾಮೇಜ್ ಆಗಿದೆ. ಇಷ್ಟಾದ್ರೂ ಕೂಡ BBMP ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.